ಇವತ್ತಿನ ಒಂದು ಸಂಚಿಕೆಯಲ್ಲಿ ನಾವು ರಾಜಕೀಯ ನಾಯಕರ ರಾಶಿ ಭವಿಷ್ಯ, ವರ್ಷ ಭವಿಷ್ಯ ಹೇಗಿದೆ ಅಂತ ಹೇಳೋದನ್ನು ತಿಳ್ಕೊಳ್ತಾ ಇದ್ದೇವೆ. ಮೊದಲನೇದಾಗಿ ಪ್ರಧಾನಿ ನರೇಂದ್ರ ಮೋದಿ ಅವರು ವೃಶ್ಚಿಕ ರಾಶಿ. ಈ ವರ್ಷ ಪ್ರಧಾನಿ ನರೇಂದ್ರ ಮೋದಿಯವರ ರಾಶಿ ಭವಿಷ್ಯ ಹೇಗಿದೆ, ಅವರ ಆರೋಗ್ಯ ಸ್ಥಿತಿಗತಿಗಳು ಹೇಗಿರಲಿದೆ, ಅವರ ರಾಜಕೀಯ ಜೀವನ ಆಗಿರಬಹುದು ಅಥವಾ ವೈಯಕ್ತಿಕವಾಗಿ ಅವರ ಆರೋಗ್ಯ ಆಗಿರಬಹುದು, ಅದೇ ರೀತಿ ರಾಜಕೀಯವಾಗಿ ರಾಜತಾಂತ್ರಿಕವಾಗಿ ಯಾವ ರೀತಿಯ ಒಂದು ಪರಿಣಾಮ ಬೀರುತ್ತೆ, ಅದೃಷ್ಟ ಉಂಟಾಗುತ್ತಾ, ಅಪಾಯ ಉಂಟಾಗುತ್ತಾ, ಏನಾದರೂ ಕಂಟಕ ಬರುವಂಥ ಸಾಧ್ಯತೆ ಇದೆಯಾ, ಇದರ ಬಗ್ಗೆ ಮಾಹಿತಿಯನ್ನು ನೀಡೋದಾದರೆ. ಇವತ್ತು ನಾವು ಮೋದಿಯವರನ್ನು ಗಮನಿಸಿದಾಗ ಆರೋಗ್ಯ ಅವರಿಗೆ ಕೈ ಕೊಟ್ಟಿದೆ ಅನ್ನುವಂಥದ್ದನ್ನು ನಾವು ಊಹಿಸಲಿಕ್ಕೆ ಸಾಧ್ಯ ಇಲ್ಲ. ಆದರೆ ಇದೇ ಮೋದಿಯವರನ್ನು ಗಮನಿಸಿದಾಗ ಅವರಿಗೀಗ 75 ಮುಗಿದು 76 ನಡೀತಾ ಇದೆ. ಇಂತಹ ಸಂದರ್ಭದಲ್ಲೂ ನೋಡಿ, ನಾವು ಅವರು ಫ್ರೆಶ್ ಆಗಿ ಅವರು ಪ್ರಧಾನಮಂತ್ರಿ ಆದಾಗ ಅವರಲ್ಲಿ ಎಷ್ಟು ಆರೋಗ್ಯದ ಒಂದು ಸುಹಾಸಕರತೆ ತುಂಬಿ ತುಳುಕ್ತಾ ಇತ್ತೋ ಅಷ್ಟೇ ಒಂದು ಲವಲವಿಕೆಯಲ್ಲಿ ಇವತ್ತಿದ್ದಾರೆ ಅಂತ ಅನ್ನಿಸ್ತಾ ಇಲ್ಲ. ಅದಕ್ಕೆ ಕಾರಣ ಏನು ಅಂತಂದರೆ, ಮಂಗಳನ ಮಹಾದಶ ಅದ್ಭುತವಾಗಿ ಅವರ ಪಾಲಿಗೆ ನಡೀತಾ ಇದ್ದರೂ ಕೂಡ ಈಗ ಆವರಿಸಿರುವಂತಹ ಪಂಚಮ ಶನಿ ಕಾಟ, ಹಾಗೆಯೇ ಅವರಿಗೆ ಆವರಿಸಿರುವಂತಹ ಈ ಬುಧನ ಒಂದು ಭುಕ್ತಿಯ ಸಂದರ್ಭ, ಇವು ಏನು ಮಾಡ್ತಾ ಇದೆ, ಅವರನ್ನು ಅವರ ಆಂತರ್ಯದಲ್ಲಿ ಅನೇಕ ರೀತಿಯ ಬಿಕ್ಕಟ್ಟುಗಳನ್ನು, ಅನೇಕ ರೀತಿಯ ಬಿಕ್ಕಟ್ಟು ಅಂದರೆ ಅದು ಆರೋಗ್ಯದ ಮೇಲೂ ಪರಿಣಾಮವನ್ನು ಕೊಡಬಹುದಾದಂತಹ ರೀತಿಯಲ್ಲಿ ಅವರನ್ನು ಘಾಸಿಗೊಳಿಸ್ತಾ ಇರುತ್ತೆ. ಅದರ ಬಗೆಗಾಗಿ ಅವರು ಎಚ್ಚರಿಕೆ ತಗೊಳ್ಬೇಕಾಗತ್ತೆ. ಹಾಗಾದರೆ ಅವರು ಮೇಲೆದ್ದು ಬರೋದಕ್ಕೆ ಕಾರಣ ಏನು? ಈಗ ಮಂಗಳ ಮತ್ತು ನಾವು ಚಂದ್ರನನ್ನು ತಗೊಂಡಾಗ ಈ ಒಂದು 15 ವರ್ಷಗಳಿಂದ ಈ 2 ಗ್ರಹಗಳು ಅವರನ್ನು ಮೇಲೆತ್ತಿರಬಹುದು. ಯಾಕೆಂದರೆ ಚಂದ್ರ ದಶ 10 ವರ್ಷಗಳ ಕಾಲದ್ದಿತ್ತು. ಈಗ ಈ ಮಂಗಳನ ದಶ ಬಂದು 21ರಿಂದ ಸ್ಟಾರ್ಟ್ ಆಗಿದೆ. ಅಂದರೆ ಈಗ ಹೆಚ್ಚು ಕಡಿಮೆ 15 ವರ್ಷಗಳಿಂದ ಈ 2 ಅದ್ಭುತವಾದಂತಹ ಗ್ರಹಗಳು ಅವರನ್ನು ಮೇಲೆತ್ತಿ ನಿಲ್ಲಿಸಿವೆ ಅಂತಾದರೆ, ಇದಕ್ಕೂ ಪೂರ್ವದ ರವಿ ಹಾಗಾದರೆ ಅವರಿಗೆ ಯಾವ ರೀತಿಯಲ್ಲಿ ಒಳಿತನ್ನು ಮಾಡಲಿಕ್ಕೆ ಸಾಧ್ಯತೆಯನ್ನು ಮಾಡಿಕೊಟ್ಟಿದ್ದ ಅಂತಂದರೆ, ಈ ರವಿ, ಇವರ ಜಾತಕದ ರವಿ ಇವರ ಕರ್ಮಸ್ಥಾನದ ಯಜಮಾನನಾಗಿ ಅವನು ಏನಾಗಿದ್ದಾನೆ ಅಂತಂದರೆ ತನ್ನ ಪ್ರಾಣಮಿತ್ರನಾದಂಥ ಬುಧನ ಜೊತೆಗೆ ಕುಳಿತಿದ್ದಾನೆ. ಹಾಗಾಗಿ ಆ ಬುಧ ಮತ್ತು ರವಿಯರ ಸಂಯೋಜನೆಯ ಸೂರ್ಯ ಮತ್ತು ಬುಧರ ಸಂಯೋಜನೆ ಏನಿದೆ ಅದಕ್ಕೆ ನಿಪುಣ ಯೋಗ ಅಂತ ಹೇಳ್ತಾರೆ, ಬುಧಾದಿತ್ಯ ಯೋಗ ಅಂತ ಹೇಳ್ತಾರೆ. ಹಾಗಾಗಿ ಬುಧನ ಜೊತೆಗಿನ ಸಂದರ್ಭದ ಸೂರ್ಯನ ಜೊತೆಗಿನ ಬುಧನು ಇಬ್ಬರೂ ಕೂಡ ಬಹಳ ಲವಲವಿಕೆಯನ್ನು ತಂದುಕೊಡಬಹುದಾದಂತಹ ಶಕ್ತಿಯನ್ನು ಇವರ ಜಾತಕದಲ್ಲಿ ಬುಧ ಮತ್ತು ಸೂರ್ಯರು ಒಗ್ಗೂಡುವಂಥದ್ದೇ ಅದ್ಭುತ. ಅದರಲ್ಲೂ ಬುಧನ ಮನೆಯಲ್ಲಿ ಎಲ್ಲಿ ಬುಧ ಪರಮೋಚ್ಚವಾದಂತಹ ಒಂದು ಉಚ್ಚ ಶಕ್ತಿಯನ್ನು ಪಡೆದಿದ್ದಾನೋ ಅಂಥವನ ಜೊತೆ 10ನೇ ಮನೆಯ ಯಜಮಾನನಾದಂತಹ ಸೂರ್ಯ ಇದ್ದಿರುವಂಥದ್ದು. ಹಾಗೆಯೇ ಅನೇಕ ವಿಘ್ನಗಳನ್ನು ನಿವಾರಿಸಿಕೊಡಬಹುದಾದಂತಹ ಕೇತು ಕೂಡ, ಅಂದರೆ ಸರ್ಪದ ಭಾಗವಾದಂತಹ ಕೇತುವು ಕೂಡ ಏಕಾದಶ ಸ್ಥಾನದಲ್ಲಿರುವಂಥದ್ದು. ಮೋದಿಯವರ ಮಟ್ಟಿಗೆ 2005ರಿಂದ ಇವತ್ತಿನವರೆಗೂ ರವಿ, ಚಂದ್ರ ಮತ್ತು ಮಂಗಳರು ಅವರನ್ನು ಮೇಲಕ್ಕೆ ಅವರನ್ನು ಎಲಿವೇಟ್ ಮಾಡ್ತಾ ಇದ್ದಾರೆ ಹೊರತು ಅವರು ಸರ್ರನೆ ಉರುಳಿ ಬೀಳಬಹುದಾದಂತಹ ಸಂದರ್ಭವನ್ನು ಅವರು ಮಾಡಿಕೊಡ್ಲಿಕ್ಕೆ ಹೋಗ್ತಾ ಇಲ್ಲ. ಹಾಗಾದರೆ ಅದಕ್ಕಿಂತ ಮುಂಚೆಯೂ 2001ರಲ್ಲಿ ಅವರು ಏನಾಗ್ತಾರೆ, ಗುಜರಾತದ ಮುಖ್ಯಮಂತ್ರಿ ಆಗ್ತಾರೆ. ಹಾಗಾದರೆ ಆ 2001ರ ಸಂದರ್ಭದಲ್ಲಿ ಅವರಿಗೆ ಕೂಡಿ ಬಂತು ಅಂತಂದರೆ 2005ರವರೆಗೂ ಕೂಡ ಅವರಿಗೆ ಶುಕ್ರದಶ ಇತ್ತು. 1985ರಿಂದ 2005ರವರೆಗೆ ಇರುವಂಥ ಶುಕ್ರದಶಾದ ಸಂದರ್ಭದಲ್ಲಿ ಒಮ್ಮೊಮ್ಮೆ ಏನಾಗುತ್ತೆ ಅಂತಂದರೆ, ನಾವು ನಮ್ಮ ಒಳಿತಿನ ಸಂದರ್ಭವನ್ನು ಕೇವಲ ನಾವು ಆಡಳಿತದಲ್ಲಿ ಇದ್ದೇವೆ ಅನ್ನುವಂಥದ್ದಕ್ಕೆ ಮಾತ್ರ ನಾವು ಅದನ್ನು ಅರ್ಥ ಮಾಡ್ಕೊಳ್ಬಾರ್ದು. ಕೆಲವೊಮ್ಮೆ ನಮಗೆ ತಿಳಿಯದೆಯೇ ನಮ್ಮನ್ನು ಯಾವುದೋ ಒಂದು ಅದ್ಭುತವಾದಂತಹ ಒಂದು ಪವರ್ ಸ್ಥಳಕ್ಕೋ ಅಥವಾ ಸಕ್ಸಸ್ಸಿಗೋ, ಈಗ ಒಬ್ಬರಿಗೆ ನೊಬೆಲ್ ಪ್ರೈಸ್ ಬಂತು ಅಂತಾದರೆ ನೊಬೆಲ್ ಪ್ರೈಸ್ ಬರುವಂಥದ್ದು ಇವತ್ತು, ಆದರೆ ಆ ನೊಬೆಲ್ ಪ್ರೈಸಿಗೆ ಬೇಕಾದಂತಹ ಶಕ್ತಿಯನ್ನು ತುಂಬುವಂಥ ಘಟಕ ಎಲ್ಲಿಂದ ಸಿಗುತ್ತೆ? ಎಷ್ಟೋ ವರ್ಷಗಳ ಹಿಂದಿನಿಂದಲೇ ಸಿಕ್ಬಿಡುತ್ತೆ. ಈಗ ನಾವು ಐನ್ಸ್ಟೈನ್ ವಿಷಯವನ್ನು ತಗೊಂಡಾಗ ಕೇತು ದಶಾದಲ್ಲಿ ಐನ್ಸ್ಟೈನ್ ಅವರಿಗೆ ನೊಬೆಲ್ ಪ್ರಶಸ್ತಿ ಬಂದಿತ್ತು. ಆದರೆ ಆ ನೊಬೆಲ್ ಪ್ರಶಸ್ತಿಯನ್ನು ಆ ಕೇತುವಿನ ಸಂದರ್ಭದಲ್ಲಿ ಅವರಿಗೆ ಒದಗಿ ಬರೋದಕ್ಕೆ ಬೇಕಾದಂತಹ ಪೂರ್ವಭಾವಿಯಾದಂತಹ ಸಿದ್ಧತೆಯನ್ನು ಬುಧನೇ ಮಾಡಿಕೊಡ್ತಾ ಇದ್ದ. ಅಂದರೆ ಬುಧನ ಸಂದರ್ಭದ ಆ 17 ವರ್ಷಗಳು ನೊಬೆಲ್ ಪ್ರಶಸ್ತಿಯನ್ನು ಯಾರಿಗೆ ಐನ್ಸ್ಟೈನ್ ಅವರಿಗೆ ತಂದುಕೊಡುವಂಥ ಒಂದು ಕೆಲಸಕ್ಕೆ
ಮುಂಚಿನ ಅಂದರೆ ನಾವು ತೆಂಗಿನ ಮರವನ್ನು ಇವತ್ತು ಆ ತೆಂಗಿನ ಮರವನ್ನು ನಾವು ಆ ಭೂಮಿಯಲ್ಲಿ ಅದರ ಬಗೆಗೆ ನಾವೊಂದು ಚಿಗುರನ್ನು ಚಿಗುರಿಸಿದ್ರೆ ಇನ್ನು 5 ವರ್ಷದ ಮೇಲೆ ಅದು ಫಲ ಕೊಡುತ್ತೆ. ಹಾಗೆ ಈ ಶುಕ್ರ ಅನ್ನುವಂಥವನು, ಶುಕ್ರ ಈ ಜಾತಕಕ್ಕೆ ಖಂಡಿತವಾಗಿ ಒಳ್ಳೆಯವನಲ್ಲ. ಯಾವುದಕ್ಕೆ? ಮೋದಿಯವರ ಜಾತಕಕ್ಕೆ. ಆದರೆ ಅವನ ಆಂತರ್ಯದಲ್ಲಿ ಇರುವಂತಹ ಕೆಲವು ಬಿಕ್ಕಟ್ಟಿನ ಸಂದರ್ಭಗಳನ್ನು ತೊಳೆದು ಹಾಕಿಬಿಡುವಂಥ ಒಂದು ಸರ್ವಶ್ರೇಷ್ಠ ಶಕ್ತಿಯನ್ನು ಈ ಜಾತಕಕ್ಕೆ ಯಾರು ತಂದು ಕೊಟ್ಟರು ಅಂತಂದರೆ ಗುರು. ಇವರಿಗೆ ಏನು ಮಾಡ್ತಾನೆ, ಅನೇಕ ಕಲ್ಮಶಗಳನ್ನು ತೊಳೆದುಕೊಡಬಹುದಾದಂತಹ ಆಯಕಟ್ಟಿನ ಸ್ಥಳದಲ್ಲಿ ಗುರು ಕೂತಿದ್ದಾನೆ. ಅಂದರೆ ಸುಖ ಸ್ಥಾನದಲ್ಲಿ ಮೋದಿಯವರ ಗುರು ಕೂತಿರೋದ್ರಿಂದ ಪೂರ್ವ ಪುಣ್ಯ ಸ್ಥಾನದ ಯಜಮಾನನಾಗಿ, ಹಾಗೆಯೇ ಮಾತಿನ ಅದ್ಭುತವಾದ ಶಕ್ತಿಯನ್ನು ಕೊಡಬಹುದಾದಂತಹ ಆ ವಾಕ್ಸ್ಥಾನದ ಯಜಮಾನನಾಗಿ ಸುಖ ಸ್ಥಾನದಲ್ಲಿ ಕುಳಿತಂಥ ಜೂಪಿಟರ್ ಅಂದರೆ ಗುರು ಏನು ಮಾಡಿದ್ದಾನೆ, ಆಂತರ್ಯದಲ್ಲಿ ಇರಬಹುದಾದಂತಹ ಎಲ್ಲ ಧೂಳುಗಳನ್ನು ಕೂಡ ಶನೈಶ್ಚರ ಮತ್ತು ಶುಕ್ರನಿಂದ ತೊಳೆದು ಬಿಟ್ಟಿದ್ದಾನೆ. ಶನೈಶ್ಚರ ಒಬ್ಬನೇ ಸಾಕು ಇಡೀ ಜೀವನವನ್ನೇ ಏನು ಮಾಡೋದಕ್ಕೆ, ನಮ್ಮನ್ನು ಅಧೀರರನ್ನು ಮಾಡೋದಕ್ಕೆ ಮತ್ತು ಎಲ್ಲ ರೀತಿಯ ಒಂದು ಸೋಲುಗಳನ್ನು ಕೊಡೋದಕ್ಕೆ. ಆದರೆ ಸೋಲುಗಳನ್ನು ಕೊಡಬಹುದಾದಂತಹ ಶಕ್ತಿ ಉಳ್ಳಂತಹ ಶನೈಶ್ಚರನು ಇವರ ಬಗೆಗಾಗಿ ಮೃದುತ್ವವನ್ನು ಇಟ್ಕೊಳ್ಳುವಂತಹ ಒಂದು ಸುಸ್ಥಿತಿಯನ್ನು ಯಾರು ತಂದರು ಅಂತಂದರೆ ಇವರ ಪಾಲಿನ ಪೂರ್ವ ಪುಣ್ಯ ಸ್ಥಾನದ ಯಜಮಾನನಾಗಿರ್ತಕ್ಕಂಥ ಗುರು ಸುಖ ಸ್ಥಾನದಲ್ಲಿ ಕೂತು ಶನೈಶ್ಚರನ ಸ್ವಂತ ಮನೆಯಲ್ಲಿ ಕೂತು ಕರ್ಮಕ್ಷೇತ್ರದಲ್ಲಿರುವಂಥ ಶನೈಶ್ಚರನ ನೋಡುವುದರ ಮೂಲಕವಾಗಿ ಏನು ಮಾಡ್ದ ಅಂತಂದರೆ 7.5 ದಿನಗಳು ಇದ್ದರೂ ಕೂಡ ಇವರು 2 ಬಾರಿ ಕೇವಲ BJPಯ ಸದಸ್ಯರ ಬೆಂಬಲದಿಂದಲೇ ಸರ್ಕಾರವನ್ನು ರಚಿಸಬಹುದಾದಷ್ಟು ರೀತಿಯಲ್ಲಿ ಅದ್ಭುತವಾದಂತಹ ವಿಜಯವನ್ನು ಸಂಪಾದಿಸ್ತಾರೆ. ಆದರೆ ಯಾವಾಗ ಶನಿ ಕಾಟ ಇರೋದಿಲ್ವೋ ಆಗ ಇವರಿಗೆ BJPಯಿಂದಲೇ ಸರ್ಕಾರವನ್ನು ನಿರ್ಮಿಸಬಹುದಾದಷ್ಟು ಸಂಖ್ಯೆಯ ಸದಸ್ಯರುಗಳು ಬರೀ BJPಯಿಂದ ಬರದೇ ಹೋದ ಒಂದು ರೀತಿಯ ಹಿನ್ನಡೆಯನ್ನು ಕೂಡ 2020 ಆದರೆ ಆಗ ಶನಿ ಕಾಟ ಇದ್ದಿರಲಿಲ್ಲ. ಹಾಗಾದರೆ ಈ ಎಲ್ಲ ರೀತಿಯ ವಿಚಾರಗಳು ಹೇಗೆ ಚಲಾವಣೆಗೆ ಬರ್ತವೆ ಅಂತಂದರೆ ಶನಿ ಕಾಟ ಇರದೇ ಹೋದಾಗಲೂ BJPಯ ಸದಸ್ಯರ ಮೂಲಕವಾಗಿಯೇ ಒಂದು ಸರ್ಕಾರವನ್ನು ರಚಿಸಬಹುದಾದಷ್ಟು ಬಹುಮತವನ್ನು ಅವರು ಪಡೆದೇ ಹೋದರೂ ಕೂಡ ಅವರಿಗೆ NDA ಅವರ ಮಿತ್ರ ಪಕ್ಷಗಳ ಮೂಲಕವಾಗಿ ಸರ್ಕಾರವನ್ನು ರಚಿಸಬಹುದಾದಂಥ ಒಂದು ವರದಾನ ಅವರಿಗೆ ಇದೇ ಶನೈಶ್ಚರನ ಮೂಲಕವಾಗಿ ಒದಗಿತು. ಹಾಗಾಗಿ ಈಗ ಅವರಿಗೆ ಕಾಲದ ಘಟ್ಟದಲ್ಲಿ ಏನಾಗಿದೆ, ನಿಜವಾದಂತಹ ಒಂದು ಪಂಚಮ ಶನಿ ಕಾಟ ಈಗ ಅವರನ್ನು ಕಾಡ್ತಾ ಇರೋದರಿಂದ ಈ ಪಂಚಮ ಶನಿ ಏನು ಮಾಡ್ತಾನೆ ಅಂತಂದರೆ ಈಗ ನಾವು ಏನು ಇವತ್ತು ನಾವು ನಮ್ಮ ಜೀವನದಲ್ಲಿ ಹೇಳ್ತೇವೆ, ಕೆಲವು ವಿಚಾರದಲ್ಲಿ ನಮ್ಮ ಅನೇಕ ಗಟ್ಟಿಯಾದಂಥ, ಈಗ ನೋಡಿ ಒಂದು ಶುಗರ್ನ ಪ್ರಾಬ್ಲಮ್ ಇದೆ ಅಂತಾದರೆ ನಮ್ಮ ಅನೇಕ ವೈಟಲ್ ಆರ್ಗನ್ಗಳನ್ನು ಆ ಶುಗರ್ ಹಾಳು ಮಾಡುತ್ತೆ. ನಮ್ಮ ಎಷ್ಟೇ ನಮ್ಮದು ಕಿಡ್ನಿ ಸ್ಟ್ರಾಂಗ್ ಆಗಿದೆ ಅಂತಂದರು, ಎಷ್ಟೇ ನಮ್ಮ ಕರಳು ಸ್ಟ್ರಾಂಗ್ ಆಗಿದೆ ಅಂತಂದರು, ಎಷ್ಟೇ ನಮ್ಮ ಹಾರ್ಟ್ ಸ್ಟ್ರಾಂಗ್ ಆಗಿದೆ ಅಂತಂದರು, ಈ ಶುಗರ್ ಹೇಳುವಂಥ ಒಂದು ಪ್ರಾಬ್ಲಮ್ ಏನು ಮಾಡುತ್ತೆ, ಹಾಳು ಮಾಡುತ್ತೆ. ಹಾಗಾಗಿ ಈಗ ಇರಬಹುದಾದಂತಹ ಶನಿ ಕಾಟದ ಸಂದರ್ಭ ಏನಿದೆ, ಇನ್ನೇನು ರಾಹುವಿನ ದಶಕ್ಕೆ ಇವರು ಮುನ್ನುಗ್ಗಿ ಹೋಗ್ತಾ ಇರೋದರಿಂದ, ಅಂದರೆ ಇನ್ನೇನು 28ರ ಸಂದರ್ಭದಲ್ಲಿ ರಾಹುವಿನ ದಶ ಇವರಿಗೆ ಏನಾಗುತ್ತೆ, ಇವರನ್ನು ಆಲಂಗಿಸ್ಕೊಡುತ್ತೆ. ಅಂದರೆ ಇವರ ಜಾತಕದಲ್ಲಿ ರಾಹುವಿನ ಒಂದು ಆಡಳಿತದ ಕಾಲ ಬರುತ್ತೆ. ಆ ಆಡಳಿತದ ಕಾಲದಲ್ಲಿ ಇವರು ದುರ್ಬಲರಾಗಬಹುದಾದಂತಹ ಸನ್ನಿವೇಶವನ್ನು ಏನು ಮಾಡ್ತಾಯಿದೆ, ಈ ಒಂದು ಶನಿ ಕಾಟ ಅವರನ್ನು ಏನು ಮಾಡ್ತಾಯಿದೆ, ಡೌನ್ ಮಾಡ್ತಾಯಿದೆ. ಆದರೆ ಆ ಡೌನ್ ಮಾಡುವಂಥದ್ದು ಇವತ್ತು ನಮಗೆ ನೇರವಾಗಿ ಕಾಣಿಸ್ತಾ ಇಲ್ಲ. ಆದರೆ ಇದನ್ನು ಮೀರಿ ನಡೆಯಬೇಕಾದಂತಹ ಒಂದು ಚಾಕಚಕ್ಯತೆಯನ್ನು, ತಾಳ್ಮೆಯನ್ನು ಮತ್ತು ಅನೇಕ ರೀತಿಯ ಹೇಗೆ ಈ ಸಂದರ್ಭಗಳಲ್ಲಿ ಇಂತಿಂತಹ ರೀತಿಯ ಫಾರ್ಮುಲಾಗಳು ಸಕ್ಸಸ್ಸನ್ನು ತರಬಹುದು ಅನ್ನುವಂಥದ್ದನ್ನು ಯೋಚಿಸಿಕೊಂಡು ಮೋದಿಯವರು ಹೆಜ್ಜೆ ಇಡ್ತಾರೆ ಅಂತಾದರೆ ಇರುವಷ್ಟೇ ಕಾಲದ ಆ ಕುಜನ ಸಂದರ್ಭದ ಒಂದು ಅನುಗ್ರಹ ಅನ್ನುವಂಥದ್ದೇನಿದೆ, ಖಂಡಿತವಾಗಿ ಇವರು 2028 ನವಂಬರ್ವರೆಗೂ ಕೂಡ ತನ್ನದೇ ಆದಂತಹ ಆಡಳಿತವನ್ನು ನಡೆಸಿಕೊಂಡು ಹೋಗೋದಕ್ಕೆ ಬೇಕಾದಂತಹ ಶಕ್ತಿಯನ್ನು ಕ್ರೋಢೀಕರಿಸಿಕೊಂಡಿದ್ದಾರೆ. ಇವರಿಗಿರುವಂಥ ಇನ್ನೊಂದು ಬೇರೆ ರೀತಿಯ ವಿಚಾರ ಏನು ಅಂತಂದರೆ, ಒಬ್ಬೊಬ್ಬರ ಜಾತಕದಲ್ಲಿ ಕೆಲವು ವಿಚಿತ್ರವಾದಂಥ ನಿಗೂಢ ಶಕ್ತಿಗಳು ಅವರನ್ನು ಕಾಪಾಡ್ತಾ ಇರ್ತವೆ. ಅಂತಹ ಒಂದು ನಿಗೂಢವಾದಂಥ ಶಕ್ತಿ ಅಂದರೆ ಪೂರ್ವ ಪುಣ್ಯ ಸ್ಥಾನದ ವಿಶೇಷಗಳು ನಮಗೆ ಬೇಕಾದಂತಹ ಅನೇಕ ನಿಗೂಢ ಶಕ್ತಿಗಳನ್ನು ಒದಗಿಸ್ಕೊಡ್ತವೆ, ಅಂದರೆ ನಮ್ಮ ಒಳಿತಿಗಾಗಿ. ಹಾಗಾಗಿ ಅಂತಹದ್ದೊಂದು ಒಳಿತನ್ನು ನಾವು ಗಮನಿಸೋದಾದರೆ ಇವರ ಜಾತಕದಲ್ಲಿ ಇರುವಂತಹ ಗುರು ಪೂರ್ವ ಪುಣ್ಯ ಸ್ಥಾನದ ಯಜಮಾನ ಏನು ಮಾಡಿದ್ದಾನೆ, ಇವನು
ಅನೇಕ ರೀತಿಯ ಆಡ್ಸ್, ಅಂದರೆ ಯಾವುದು ಇನ್ನು ನಿಯಂತ್ರಿಸಲಿಕ್ಕೆ ಸಾಧ್ಯವೇ ಇಲ್ಲ ಅನ್ನುವಂಥದ್ದಿದೆಯೋ ಅಂತಹ ಸಂದರ್ಭಗಳಲ್ಲಿ, ಅಂದರೆ ನಾವು ರಾಜಕೀಯದ ಮಾತುಗಳನ್ನು ಆಡ್ತಾ ಹೋದರೆ ತುಂಬ ಇದು ದೀರ್ಘವಾಗ್ತಾ ಹೋಗುತ್ತೆ. ಇವರು ಸೋಲಬಹುದಾದಂತಹ ಸಂದರ್ಭದಲ್ಲಿ, ಮುಖ್ಯಮಂತ್ರಿ ಆಗಿದ್ದಾಗ ಸೋಲಬಹುದಾದಂತಹ ಸಂದರ್ಭದಲ್ಲಿ ಏನಾಗುತ್ತೆ, ಇವರ ನೆರವಿಗೆ ಬರುವ ರೀತಿಯಲ್ಲಿ ವಿರೋಧ ಪಕ್ಷದ ನಾಯಕಿಯಾದಂಥ ಸೋನಿಯಾ ಗಾಂಧಿಯವರ ಒಂದು ರಿಯಾಕ್ಷನ್ ಏನಾಗ್ಬಿಡುತ್ತೆ, ಇವರನ್ನು ಮತ್ತೆ ಮೇಲೆತ್ತಿ ತರುವಂತಹ ಒಂದು ರೀತಿಯಲ್ಲಿ ನಿಶ್ಚಿತವಾದಂತಹ ಸೋಲನ್ನು ಈ ಬಾರಿ ಮೋದಿಯವರು ಎದುರಿಸಲಿದ್ದಾರೆ, ಮುಖ್ಯಮಂತ್ರಿ ಆಗಿದ್ದಾಗಿನ ಸಂದರ್ಭ ಇದು. ಆದರೆ ಅವರ ಒಂದು ಮಾತು ಏನಾಗುತ್ತೆ, ಅಲ್ಲಿ ಈ ಸಾವಿನ ಸರದಾರ ಇವರು, ಅಂದರೆ ಅವರು ಈ ಮೋದಿಯವರ ಬಗೆಗಾಗಿ ಅಂಥದ್ದೊಂದು ರಿಯಾಕ್ಷನನ್ನು ಮಾಡ್ತಾರೆ. ಈ ಗೋಧ್ರಾ ಒಂದು ಹಿಂಸೆ ನಡೀತಲ್ಲ, ಏನೋ ಒಂದು ಅದಕ್ಕೇನು ಹೇಳ್ತಾರೆ, ನಾವು ರೇಟ್ ಅಂತ ಹೇಳ್ತೇವೆ. ಆ ಗೋಧ್ರಾ ಪ್ರಕರಣದಲ್ಲಿ ನಡೆದಂಥ ವಿಚಾರಕ್ಕೆ ಇವರು ಸಾವಿನ ಸರದಾರ ಅಂತ ಅವರು ಕರೆದು ಬಿಡ್ತಾರೆ. ಆದರೆ ಆ ಮಾತೇ ಏನಾಗುತ್ತೆ, ಕೊನೆಯ ಸಂದರ್ಭದಲ್ಲಿ, ಅಂದರೆ ಆ ವರ್ಷದ ಎಲೆಕ್ಷನ್ನಲ್ಲಿ ಸೋಲಬಹುದಾದಂಥ ಸಾಧ್ಯತೆಯಿಂದ ಇವರನ್ನು ಮೇಲೆತ್ತಿ ಬಿಡಬಹುದಾದಂತಹ ಒಂದು ವಿಚಿತ್ರವಾದಂಥ ಶಕ್ತಿ ವಿರೋಧಿಯಿಂದಲೇ ಇವರಿಗೆ ಸಿಗುವಂಥದ್ದಕ್ಕೆ ಅವಕಾಶ ಆಗಿಬಿಡ್ತದೆ. ಹಾಗಾಗಿ ಆ ನಿಗೂಢ ಶಕ್ತಿ ಏನು, ವಿರೋಧಿಗಳಿಂದಲೇ ನಮಗೆ ಸಹಾಯ ಸಿಗುವಂಥದ್ದು. ಹಾಗಾದರೆ ಇವರ ವಿರೋಧಿಯಿಂದಲೇ ಸಹಾಯ ಸಿಗುವಂಥದ್ದು ಅಂದರೆ ಏನು, ಯಾವವನು ಮಂಗಳ ಇವರ ಜಾತಕದಲ್ಲಿ ಹೇಗೆ ಸಂಪೂರ್ಣವಾದಂತಹ ಸಿದ್ಧಿಯನ್ನು ಕೊಡಬೇಕಾದಂಥ ಜವಾಬ್ದಾರಿಯನ್ನು ಶಶಿಮಂಗಳ ಯೋಗದ ಮೂಲಕವಾಗಿ ತನ್ನ ಮನೆಯಲ್ಲೇ ತಾನಿದ್ದು ಚಂದ್ರನಿಗೆ ನೀಚಭಂಗ ಯೋಗವನ್ನು ಕೊಟ್ಟಂತಹ ಶಕ್ತಿಯನ್ನು ಕೊಟ್ಟಂಥವನಾಗಿ ಅವನೇ ರಿಪುಸ್ಥಾನದ ಯಜಮಾನನೂ ಆಗಿರೋದ್ರಿಂದ ಕೆಲವು ಸಲ ಮೋದಿಯವರಿಗೆ ನೇರವಾಗಿ ವಿರೋಧಿಗಳಿಂದಲೇ ಸಹಾಯ ಸಿಗಬಹುದಾದಂತಹ ಒಂದು ವಿಚಿತ್ರವಾದಂಥದ್ದು. ಅದನ್ನು ನೀವು ಅದನ್ನು ಮಾಯೆ ಹೇಳ್ತಿರೋ, ಪವಾಡ ಹೇಳ್ತಿರೋ, ಅಥವಾ ಏನೋ ಒಂದು ರೀತಿಯ ಅವರನ್ನು ಯಾವುದೋ ಒಂದು, ಈಗ ಅವರು ಭೈರವನನ್ನು ಆರಾಧಿಸ್ತಾರೆ. ಈ ಕೆಲವೊಂದು ಈ ಭೈರವನ ಶಕ್ತಿ ಅಥವಾ ದೇವಿಯ ಶಕ್ತಿ, ಅಥವಾ ನಾವು ಇವತ್ತು ಅವಧೂತರು ಏನು ಮಾಡ್ತಾರೆ, ಆರಾಧನೆ ಮಾಡುವಂತಹ ಮಾರುತಿ ಅಥವಾ ದತ್ತಾತ್ರೇಯ ಅಥವಾ ಗಣಪತಿ, ಇವೆಲ್ಲ ಸೈಂಟಿಫಿಕ್ಕಾಗಿ ಹೇಳುವಂಥದ್ದು ಕಷ್ಟ. ಆದರೆ ಈ ಕೆಲವು ದೇವತೆಗಳ ಒಂದು ಶಕ್ತಿ ಏನಿರುತ್ತೆ, ಅದು ಎಲ್ಲಿಂದಲೋ ಒಂದಿಷ್ಟು ಶಕ್ತಿಯನ್ನು ಆ ಸಂದರ್ಭದಲ್ಲಿ ಮುಳುಗುವವನಿಗೆ ಹುಲ್ಲುಕಡ್ಡಿ ಆಶ್ರಯದಂತೆ ಅದು ತಂದು ಒಗ್ಗೂಡಿಸುವಂಥ ಸಂದರ್ಭವನ್ನು, ಯಾಕೆಂದರೆ ಇವರು 1968ರಿಂದ 3 ವರ್ಷ ಮನೆಯಿಂದ ಹೊರಬಿದ್ದು ಕೇವಲ ಕಾಶಿ, ಮಥುರಾ ಇಂತಹ ಕ್ಷೇತ್ರಗಳನ್ನು, ಋಷಿಕೇಶ್ ಇಂತಹ ಕ್ಷೇತ್ರಗಳನ್ನು ನೋಡ್ತಾ ಕಳೀತಾರೆ. ಅಲ್ಲಿ ಭೈರವನ ಸನ್ನಿಧಿಯಲ್ಲಿ ಇವರು ಯಾವ ರೀತಿಯಲ್ಲಿ ಕೆಲವು ವಿಶೇಷವಾದಂತಹ ಒಂದು ಸಿದ್ಧಿಯನ್ನು, ತನ್ನದೇ ಆದಂತಹ ಧ್ಯಾನ ಹಾಗೂ ಆ ಧ್ಯಾನದ ತನ್ಮೂಲಕವಾದಂತಹ ಒಂದು ಪೂರ್ವ ಪುಣ್ಯವನ್ನು ಇವರು ಇಂಗಿಸ್ಕೊಂಡಿದ್ದಿತ್ತು ಅಥವಾ ಅಂತರ್ಗತ ಮಾಡಿಕೊಂಡಿದ್ದಿತ್ತು. ಇದು ಪುಣ್ಯ ಅಂತ ನಾವು ಹೇಳುವಂಥದ್ದಾದರೆ, ಆದರೆ ಇದು ಪುಣ್ಯ ಅನ್ನುವಂಥದ್ದನ್ನು ಗುರುತಿಸದೆ ಇದೇನೋ ಅಕಸ್ಮಾತ್ತಾಗಿ ಆಗಿದ್ದು ಅನ್ನುವಂತಹ ವಿಚಾರ ಹಾಗೆ ಆ ನೆಲೆಯಲ್ಲಿ ಯೋಚಿಸಿದ್ರೆ ಅದು ಹಾಗೇ. ಆದರೆ ಯಾವುದೋ ಒಂದು ಶಕ್ತಿ ಈ ಮನುಷ್ಯನ ಸಂದರ್ಭದಲ್ಲಿ ನಮ್ಮದಾದಂತಹ ಒಂದು ಡಿಸ್ಟ್ರಕ್ಷನ್ ಏನಿದೆ, ಸಂಪೂರ್ಣವಾದಂಥ ನಾಶ ಇದೆ, ಅದನ್ನು ತೊಲಗಿಸಿ ವಿಚಿತ್ರವಾದಂತಹ ರೀತಿಯ ಶಕ್ತಿಯನ್ನು ಕೊಟ್ಟು ನಮ್ಮನ್ನು ಮೇಲೇಳಿಸುವಂಥ ಒಂದು ಪವಾಡವನ್ನು, ಮಿರಾಕಲ್. ಹಾಗಾಗಿ ವಿ ಹ್ಯಾವ್ ಟು ಬಿಲೀವ್ ದಿ ಮಿರಾಕಲ್. ನಾವು ದೇವರನ್ನು ನಂಬುತ್ತೇವೋ ಇಲ್ವೋ, ಆದರೆ ಮಿರಾಕಲನ್ನು ನಂಬಬೇಕಾಗತ್ತೆ. ಹಾಗಾದರೆ ಮಿರಾಕಲನ್ನು ನಂಬುವಾಗ ಯಾವುದೋ ಒಂದು ಶಕ್ತಿ ಇದೆ ಅನ್ನುವಂಥದ್ದನ್ನು ನಂಬಬೇಕಾಗತ್ತೆ. ಹಾಗಾಗಿ ಯಾವುದೋ ಒಂದು ಶಕ್ತಿ ಅಂದರೆ ಪರಾತ್ಪರವಾದಂಥ ಶಕ್ತಿ, ಯಾವುದೋ ಒಂದು ರಾಕ್ಷಸ ಶಕ್ತಿ ಅಲ್ಲ, ಯಾವುದೋ ಒಂದು ವಾಮಾಚಾರದ ಶಕ್ತಿ ಅಲ್ಲ, ಯಾವುದೋ ಒಂದು ಪರಾತ್ಪರವಾದಂಥ ಶಕ್ತಿಯು ಇವರನ್ನು ಏನು ಮಾಡ್ತಾ ಇದೆ, ಕಾಪಾಡ್ತಾ ಇದೆ. ಹಾಗಾಗಿ ಮೋದಿ ಏನಾಗ್ತಾರೆ ನೋಡಿ, ಅವರು ಬ್ಯಾಕ್ವರ್ಡ್ ಕಮ್ಯುನಿಟಿಯಿಂದ ಬಂದವರು. ಆದರೆ ಬ್ಯಾಕ್ವರ್ಡ್ ಕಮ್ಯುನಿಟಿ ಯಾರು ಅವರನ್ನು ಬ್ಯಾಕ್ವರ್ಡ್ ಕಮ್ಯುನಿಟಿಯಿಂದ ಬಂದವರು ಅವರನ್ನು ಆ ರೀತಿಯಲ್ಲಿ ಅವರನ್ನು ಸ್ವೀಕರಿಸಲಿಕ್ಕೆ ಅವರ ವಿರೋಧಿಗಳು ಕೂಡ ಅವರ ನಮ್ಮ ಭಾರತದ ಒಬ್ಬ ಪ್ರಧಾನಿಯಾಗಿ ಒಬ್ಬ ಒಂದು ವೀಕರ್ ಸೆಕ್ಷನ್ನಿಂದ ಬಂದಿದ್ದಾನೆ ಅನ್ನುವಂಥದ್ದನ್ನು ಯೋಚನೆ ಮಾಡೋದೇ ಇಲ್ಲ. ಅವರು ಯಾರೋ ಒಂದು ಬೇರೆ ಮೇಲ್ಜಾತಿಯ ಆ ಒಂದು ವಿಚಿತ್ರವಾದಂತಹ ರೀತಿಯ ಕಲ್ಪನೆ ಬರುವ ರೀತಿಯಲ್ಲಿ ಅವರ ಆ ರೀತಿ ನೀತಿಗಳು ತುಂಬಿಕೊಳ್ತವೆ. ಈಗ ಒಬ್ಬ ಪ್ರಧಾನಿಯಾಗಿ ಅವರು ರಾಮ ಮಂದಿರವನ್ನು ಉದ್ಘಾಟನೆ ಮಾಡಲಿಕ್ಕೆ ಹೋಗುವಾಗ ಅವರು ನದಿಯಲ್ಲಿ ಮುಳುಗ್ತಾರೆ, ಅಲ್ಲಿ ಹೋಗಿ ಎಲ್ಲಿ ಆ ಒಂದು ಗರ್ಭಗುಡಿಯಲ್ಲೇ ಕೂತು ಆ ಎಲ್ಲ ಕ್ರಿಯೆಗಳಲ್ಲಿ ಅವರು ಕೂತಿರ್ತಾರೆ, ಧಾರ್ಮಿಕವಾದಂಥ ಕ್ರಿಯೆಗಳಲ್ಲಿ ಕೂತಿರ್ತಾರೆ. ಈಗ ನಾವು ಯಾವುದೋ ಒಬ್ಬ ನಾಯಕ, ಯಾವುದೋ ಒಬ್ಬ ಪಕ್ಷದ ನಾಯಕ ಹೋಗಿ ಕೂತಂಥ ಸಂದರ್ಭದಲ್ಲಿ ನಮಗೇನಾಗುತ್ತೆ, ಆಡ್ ಅಂತ ಅನಿಸುತ್ತೆ. ಬಟ್ ಮೋದಿ ಹಾಗಲ್ಲ. ಮೋದಿ ಏನು ಮಾಡ್ತಾರೆ, ಅದು ಆಡ್ ಅಂತ ಇದ್ದರೂ ಕೂಡ ಮೋದಿ ಆ ಒಂದು ಪ್ರೊಸೆಸ್ಸಿಗೆ ಅವ್ರು ಏನು ಮಾಡಿಬಿಡ್ತಾರೆ,
ತನ್ನ ಇಡೀ ಕೆಮಿಸ್ಟ್ರಿಯನ್ನು ಹೊಂದಿಸ್ಕೊಂಡು ಬಿಟ್ಟಿದ್ದಾರೆ. ಈ ಎಲ್ಲ ವಿಚಾರಗಳು ಕೂಡ ಯಾವಾಗಲೂ ಕೂಡ ಯಾವುದೇ ದೇಶದ ಸಂದರ್ಭ ಇರಲಿ, ಯಾವಾಗ ನೆಹರು ಇರಬೇಕೋ ಅಂತಹ ಸಂದರ್ಭದಲ್ಲಿ ಕಾಲ ನೆಹರುವನ್ನೇ ಆಯ್ಕೆ ಮಾಡಿಕೊಡುತ್ತೆ. ಯಾವಾಗ ಲಾಲ್ ಬಹದ್ದೂರ್ ಶಾಸ್ತ್ರಿಗಳು ಬರಬೇಕೋ ಆಗ ಲಾಲ್ ಬಹದ್ದೂರ್ ಶಾಸ್ತ್ರಿಗಳನ್ನೇ ಅದು ಆಯ್ಕೆ ಮಾಡಿಕೊಡುತ್ತೆ. ಅಥವಾ ಅಮೇರಿಕಾದಂಥ ಸಂದರ್ಭದಲ್ಲೂ ಟ್ರಂಪ್ ಅಂತಹ ಒಬ್ಬ ಲೀಡರ್ನನ್ನೇ. ಹಾಗಾದರೆ ಟ್ರಂಪ್ ಬಗ್ಗೆ ಅನೇಕ ರೀತಿಯ ಟೀಕೆಗಳು ಬಂದರೂ ಯಾಕೆ ಅಲ್ಲಿ ಆ ಸಂದರ್ಭ ಅವರನ್ನು ಆಯ್ಕೆ ಮಾಡಿಕೊಂಡಿದೆ ಅಧ್ಯಕ್ಷರನ್ನಾಗಿ ಅಂತಂದರೆ ಆ ಕಾಲ ಅದನ್ನು ಏನು ಮಾಡುತ್ತೆ, ಅದನ್ನು ನಿಶ್ಚಯಿಸುತ್ತೆ. ಹಾಗೆ ಮೋದಿ ಈ ಸಂದರ್ಭದ ಈ ಕಾಲದ ಘಟ್ಟದಲ್ಲಿ ಆ ಒಂದು ವಿಚಿತ್ರವಾದಂಥ ಆವರಣಕ್ಕೆ ಚೌಕಟ್ಟಿಗೆ ಅವರು ಬದ್ಧರಾಗಿರೋದ್ರಿಂದ ಆ ಬದ್ಧತೆಯ ಸಂದರ್ಭದಲ್ಲೇ ಈ ಒಂದು ಶಶಿಮಂಗಳ ಯೋಗದ ಸಂದರ್ಭದ ಚಂದ್ರ ಮತ್ತು ಮಂಗಳರ ದಶಾವೂ ಕೂಡಿ ಬಂದಿದ್ದರಿಂದ, ರವಿಯ ದಶಾ ಕೂಡಿ ಬಂದಿದ್ದರಿಂದ, ಹಾಗೆಯೇ ಗುರುವಿನ ಮೂಲಕವಾಗಿ ತನ್ನ ಆಂತರ್ಯದ ಎಲ್ಲ ಕಲ್ಮಶಗಳನ್ನು ತೊಡೆದುಕೊಂಡಂತಹ ಶುಕ್ರನ ಅನೇಕ ಸಕಾರಾತ್ಮಕವಾದಂತಹ ಶಕ್ತಿ ಇವರನ್ನು ಇಷ್ಟು ಎತ್ತರಕ್ಕೆ ಏರಿಸುವಂತಹ ಶಕ್ತಿ ಶುಕ್ರನಲ್ಲಿ ಇರದೇ ಹೋದರೂ ಕೂಡ ಗುರುವಿನ ಮೂಲಕವಾಗಿ ಆ ಶಕ್ತಿಯನ್ನು ಪಡೆದು ಇವರನ್ನು 2001ನೇ ಇಸ್ವಿಯಿಂದ ಇವತ್ತಿನವರೆಗೂ ಕೂಡ ಅವರು ಏನಾಗಿದ್ದಾರೆ, ಒಂದು ಪವರ್ನಲ್ಲೇ ಕೂತಿದ್ದಾರೆ. ಆ ಪವರ್ನಲ್ಲಿ ಬರೀ ಕೂತಿದ್ದಲ್ಲ, ಇವತ್ತಿನ ಜನ ನಿರೀಕ್ಷೆ ಮಾಡುವಂಥ ರೀತಿಯಲ್ಲಿ, ಇವತ್ತಿನ ಜನ ಅಂದರೆ ಏನು, ಅವರ ಆಯ್ಕೆಗಾಗಿ ವೋಟನ್ನು ಹಾಕಿದಂಥ ಜನ. ಈಗ ಅವರನ್ನು ಆಯ್ಕೆ ಮಾಡಿದಂಥದ್ದು ಅಂದರೆ ಅದು ಇಡೀ ದೇಶ ಸೇರಿ ಆಯ್ಕೆ ಮಾಡಿದ್ದು ಅಂತಲ್ಲ. ಅವರ ವಿರುದ್ಧವಾಗಿ ಎಷ್ಟೋ ವೋಟ್ಗಳು ಬಿದ್ದಿವೆ, ಎಷ್ಟೋ ಎಲೆಕ್ಷನ್ಗಳನ್ನು ಬೇರೆ ಬೇರೆ ರಾಜ್ಯದಲ್ಲಿ ಅವರು ಸೋತಿದ್ದಾರೆ. ಹಾಗಾಗಿ ಆ ಸೋಲುಗಳು ಬೇರೆ. ಆದರೆ ಇವತ್ತು ಕಾಲ ಕೇಳುವಂಥ ಘಟ್ಟದಲ್ಲಿ, ಕಾಲ ಇವರೇ ಬೇಕು ಅನ್ನುವಂತಹ ಘಟ್ಟದಲ್ಲಿ ಜನರ ಆಯ್ಕೆಯಾಗಿ ಮೋದಿ ನಿಂತಿರೋದ್ರಿಂದ ನೀವು ಕೇಳಿದಂತಹ ಜೀವದ ಸಂದರ್ಭದ ವಿಚಾರಕ್ಕೆ ತೊಂದರೆಗಳು ಇದೆಯೇ ಅಂತ ಹೇಳಿದ್ರೆ ಖಂಡಿತವಾಗಿದೆ. ಅದರ ಬಗೆಗಾಗಿ ಎಚ್ಚರಿಕೆಯನ್ನು ತಗೊಳ್ಬೇಕು ಅನ್ನುವಂಥದ್ದನ್ನು ನಾನು ಹೇಳ್ತಾನೇ ಇದ್ದೀನಿ. ಯಾಕೆ ಅಂದರೆ ಈ ಬುಧ ಬಹಳ ಘಾತಕನಾಗಿದ್ದಾನೆ. ಆದರೆ ಅವರ ಅಧಿಕಾರದ ಸಂದರ್ಭ ಹೇಳಿದವಾಗ ಸ್ವಲ್ಪ ವೀಕ್ ಆಗ್ತಾ ಹೋಗುವಂಥ ಸಂದರ್ಭ ಉಂಟಾಗೋದಕ್ಕೆ ಸಾಧ್ಯತೆ ಇರುತ್ತೆ. ಆದರೆ 26ರ ಸಂದರ್ಭದಲ್ಲಿ ಅಂಥ ದೊಡ್ಡ ಪ್ರಮಾಣದ ವೀಕ್ನೆಸ್ ಅವರಿಗೆ ಆಗಲಿಕ್ಕಿಲ್ಲ. ಬಟ್ ಆ್ಯಸ್ ಆ್ಯಂಡ್ ವೆನ್ ದ ಟೈಮ್ ಪಾಸಸ್, 28ರ ಇದೇ ಟೈಮ್ನಲ್ಲಿ ನೀವು ಈ ಪ್ರಶ್ನೆ ಕೇಳಿದ್ರೆ ಈ ವರ್ಷ ತುಂಬ ಅವರಿಗೆ ಕಷ್ಟ ಇರುತ್ತೆ ಅನ್ನುವಂಥದ್ದನ್ನು 28ನೇ ಇಸ್ವಿಯ ಮಟ್ಟಿಗೆ ಹೇಳಬಹುದು. ಆದರೆ ಅದಕ್ಕೆ ಇನ್ನೂ 2 ವರ್ಷಗಳು ಬಾಕಿ ಇರೋದರಿಂದ ಆ ಘಟ್ಟವನ್ನು, ಆ 28ರ ಘಟ್ಟವನ್ನು ಕೂಡ ಅವರು, ಅಪಾಯದ ಘಟ್ಟವನ್ನು ಕೂಡ ನಿವಾರಿಸ್ಕೊಳ್ಳಿ. ಇವತ್ತು ಇರಬಹುದಾದಂತಹ ಒಂದು ಫೇಂಟ್ ಏನು ಅಪಾಯದ ಘಟ್ಟ ಇದೆ ಅದನ್ನು ಕೂಡ ಅವರು ನಿವಾರಿಸ್ಕೊಳ್ಳಿ. ಮತ್ತು ಹಾಗೆ ಭಯಪಡಬಹುದಾದ ರೀತಿಯಲ್ಲಿ ಮೋದಿಯವರ ಸಂದರ್ಭದ ಜಾತಕ ಅವರಿಗೆ ತೊಂದರೆ ಕೊಡುತ್ತೆ ಈ ವರ್ಷ ಅನ್ನುವಂಥದ್ದನ್ನು ನಾನು ನಿರೀಕ್ಷೆ ಮಾಡೋದಿಲ್ಲ. ಅಷ್ಟೇ ಅಲ್ಲ, ಈ ಸಂದರ್ಭದಲ್ಲಿ ಪರ್ಟಿಕ್ಯುಲರ್ಲಿ ಈ ಒಂದು ಅವರ ರಾಶಿ ವಿಶೇಷವಾಗಿ ವೃಶ್ಚಿಕ ಆಗಿರೋದ್ರಿಂದ ಅವರಿಗೆ ಏನಾಗಿದೆ ಅಂತಂದರೆ ಬರುವ ಜೂನ್ ನಂತರ ಅಂತೂ ಬಹಳಷ್ಟು ರೀತಿಯ ಇನ್ನಿಷ್ಟು ವಿಸ್ತೃತವಾದಂಥ ರೀತಿಯಲ್ಲಿ ತನ್ನದೇ ಆದಂಥ ಪ್ರಭಾವವನ್ನು ನೆಕ್ಸ್ಟ್ 1.5 ವರ್ಷ ಅವರು ಗಳಿಸಿಕೊಳ್ಳೋದಕ್ಕೆ ಬೇಕಾದಂಥ ಅವಕಾಶವನ್ನು ಅವರ ಗ್ರಹಗಳು ಒದಗಿಸ್ತವೆ. ಒಂದೇ ಒಂದು ತಿರ್ಗಾ ನಾನು ಹೇಳುವಂಥದ್ದು, ಪ್ರಾಣದ ಬಗ್ಗೆ ಗರಿಷ್ಠವಾದಂಥ ಎಚ್ಚರಿಕೆಯನ್ನು ಅವರು ಹೊಂದಿರಲೇಬೇಕು. ಅದು ಯಾವ ರೀತಿಯಲ್ಲಿ ಮಿಂಚಿನ ಕಣ್ಣು ಮುಚ್ಚಿ ಒಡೆಯುವುದರೊಳಗೆ ತೊಂದರೆ ಆಗಬಹುದಾದಂಥ ರೀತಿಯಲ್ಲಿ ಬುಧನ ನಂತರದಲ್ಲಿ ಕೇತುವಿನ ನಂತರದಲ್ಲಿ ಶುಕ್ರ ಭುಕ್ತಿಯ ಕಾಲದಲ್ಲಿ ಆ ಒಂದು ಅಟೆಂಪ್ಟನ್ನು ಮಾಡ್ತಾನೆ ಇರ್ತಾರೆ. ಹಾಗಾಗಿ ಮೋದಿ ಅಲ್ಲಿ, ಆದರೆ ಅವರನ್ನು ಕಾಪಾಡಬಹುದಾದಂತಹ ಶಕ್ತಿಯನ್ನು ಮಂಗಳನೂ ಹೊಂದಿದ್ದಾನೆ. ಅಷ್ಟೇ ಅಲ್ಲ, ಅವರ ಪ್ರಾಣಕ್ಕೆ ಕುತ್ತನ್ನೇ ತರಬೇಕಾದಂತಹ ಬುಧನೂ ಕೂಡ ಸೂರ್ಯನ ಮೂಲಕವಾಗಿ ಅವರನ್ನು ಸಂರಕ್ಷಿಸುವಂತಹ ಒಂದು ಕೆಲಸಕ್ಕೆ ಮುಂದಾಗ್ತಾನೆ. ಹಾಗಾಗಿ ನಾನು ಹೇಳೋದು 26 ಅವರಿಗೆ ಖಂಡಿತವಾಗಿ ಒಳಿತನ್ನು ತರಬಹುದಾದಂತಹ ಒಂದು ವರ್ಷವಾಗಿ ಇರ್ತದೆ ಹೊರತು ಅವರನ್ನು ಕುಗ್ಗಿಸುವಂಥ ವರ್ಷವಾಗಿ ಖಂಡಿತ ಇರುವುದಿಲ್ಲ. ಇದಾಗಿತ್ತು ರಾಜಕೀಯ ನಾಯಕರ 2026ರ ವರ್ಷ ಭವಿಷ್ಯ. ಇದೇ ರೀತಿ ಇಂಟ್ರೆಸ್ಟಿಂಗ್ ವಿಡಿಯೋಸ್ಗಾಗಿ ವಿಶ್ವವಾಣಿ ಟಿವಿ ಸ್ಪೆಷಲ್ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ. ಈ ವಿಡಿಯೋ ನಿಮಗೆ ಇಷ್ಟವಾದರೆ ಲೈಕ್ ಮಾಡಿ, ಶೇರ್ ಮಾಡಿ. ಧನ್ಯವಾದಗಳು.